ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬನಾನಾ ಐಸ್ ಕ್ರೀಮ್ ಮಾಡುತ್ತೇನೆ. ಇದಕ್ಕೆ ಮೊದಲು ಈ ಥರ ಕಾಯಿ ತೆಗೆದುಕೊಂಡು ಸಣ್ಣದಾದ ತುಂಡು ಮಾಡ್ಕೊಳ್ಬೇಕು. ಅದು ಎಳೆಕಾಯಿ ತೊಗೊಳ್ಬೇಕು. ನಂತರ 2 ಬನಾನಾ ತೊಗೊಳ್ಬೇಕು. ಇದನ್ನು ನಾವು ಈ ಥರ ಮಾಡಿ ಸಿಪ್ಪೆನ ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಸುಮಾರು 3-4 ಬನಾನಾ ತೊಗೊಳ್ಬೇಕು. ನಂತರ ಇದೆಲ್ಲವನ್ನು ಒಂದು ಜಾರಿಗೆ ಹಾಕ್ಕೊಳ್ಬೇಕು. ನಂತರ 2 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ 1 ಗ್ಲಾಸ್ ಹಾಲು ಹಾಕ್ಕೊಳ್ಬೇಕು. ನಂತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದು ಫ್ರೆಶ್ ಹಾಲು ಹಾಕ್ಕೊಳ್ಬೇಕು. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ಇದ್ದರೆ ಮತ್ತೊಂದು ಸಲ ರುಬ್ಕೊಳ್ಬೇಕು. ನೋಡಿ, ನಮ್ಮದು ರೆಡಿಯಾಗಿದೆ. ನಂತರ ಒಂದು ಡಬ್ಬದಲ್ಲಿ ಹಾಕಬೇಕು. ಈ ಥರ ಹಾಕಿ ಮುಚ್ಚಿಡಬೇಕು. ಸುಮಾರು 24 ಗಂಟೆಗಳ ಕಾಲ ಹಾಗೆ ಮುಚ್ಚಿಡಬೇಕು. ಫ್ರಿಜ್ಜಿನಲ್ಲಿ ಹಾಕಿ ಮುಚ್ಚಿಡಬೇಕು. ನಮ್ಮ ಟೇಸ್ಟಿಯಾಗಿರುವ ಐಸ್ ಕ್ರೀಮ್ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ, ತುಂಬ ಕ್ರೀಮಿ ಆಗಿದೆ. ಇಲ್ಲಿ ನೋಡಿ ಯಾವ ಥರ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಇದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.